ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಮತ್ತು ಚಿತ್ರತಂಡಕ್ಕೂ ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ರವಿವರ್ಮ ಸರು ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಅವರು ಸ್ಟಂಟ್ ಮ್ಯಾನ್ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಬೆಳವಣಿಗೆ. ಅಂಥವರು ಒಂದು ರಾಷ್ಟ್ರಮಟ್ಟದಲ್ಲಿ ಒಬ್ಬ ದೊಡ್ಡ ಫೈಟ್ ಮಾಸ್ಟರ್ ಆಗಿ ಹೆಸರು ಮಾಡಿ ಕನ್ನಡದಲ್ಲೇ ಮೊದಲನೇ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ರಾಜ್ ಬಿ ಶೆಟ್ಟಿ ಅವರಂಥ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕ್ಕೊಂಡು ಹೊಸ ನಿರ್ದೇಶಕನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ, ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ಹಾಗೆ ರವಿ ಸಾರಂಗ ಪ್ರೇಮ್ಸ್ ಅವ್ರ ಜೊತೆ ನನ್ನ ಜೊತೆ ಅಷ್ಟೇ ಕೆಲಸ ಮಾಡಿದ್ದೇನೆ ಅಡ್ಡ ಸಿನಿಮಾದಲ್ಲಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅಂಥ ಒಬ್ಬನ ಟ್ಯಾಲೆಂಟ್ನ ಮಾಸ್ಟ್ರು ಪರಿಚಯ ಮಾಡಿದ್ದಾರೆ. ರವಿಗೆ ಒಳ್ಳೆಯದಾಗಲಿ, ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನ ಮಾಡೋಂಥ ಧೈರ್ಯ ಶಕ್ತಿಯ ಭಗವಂತ ಕೊಡಲಿ ಅಂತ ಎಲ್ಲ ಚಿತ್ರತಂಡದ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತೇನೆ. ಐರಾವತ ಇಲ್ಲಿವರೆಗೂ ನನ್ನ ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾ ಸಿನಿಮಾಗಳು ಸಿಂಗಲ್ ಕಾರ್ಡ್ ಮಾಡಿದಂತ ಫೈಟ್ ಮಾಸ್ಟರ್. ಅಂದ್ರೆ ಫೈಟ್ ಮಾಸ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇರೆಯವ್ರ ಹತ್ರ ನನಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಂದ್ರೆ, ಇವ್ರ ಹತ್ರ ಅಂತಂದಾಗ ನನ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ಅವ್ರಿಗೆ ಅಂದ್ರೆ ಟೈಮ್ ಕೊಡ್ತಾ ಇದ್ರು. ಪ್ರತಿ ಎಲ್ಲಾ ಒಂದು ಸೀಕ್ವೆನ್ಸ್ ಗಳಿಗೂ ಒಂದು ಸ್ಟೋರಿ ಬೋರ್ಡ್ ಮಾಡಿ, ನನ್ನ ಸಿನಿಮಾಗೆ ಅಂತಲ್ಲ ಯಾವುದೇ ಸಿನಿಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ. ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ತರದ್ದು ಒಂದಷ್ಟು ಫೈಟ್ಗಳನ್ನ ಮಾಡ್ತಾರೆ. ಅದು ಖುಷಿ. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲದಕ್ಕೂ ಕಷ್ಟ ಸುಖಗಳಿಗೆ ಮತ್ತೆ ದೊಡ್ಡ ಸಿನಿಮಾಗಳಿಗೆ ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟ್ರು. ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ತಿಗೂ ಹಂಗೆ ಇದೆ. ನಿಜವಾಗ್ಲೂ ಇವತ್ತು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು, ಅದಾದ್ಮೇಲೆ ಡೈರೆಕ್ಟರ್ ಆದ್ರು. ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟರ್, ಹೊಸ ಡೈರೆಕ್ಟರ್. ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂತಂದ್ರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬಾ ಅಷ್ಟು ಇದಾಗಿಲ್ಲ, ಹೊಸಬರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದರಲ್ಲಿ ರವಿಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ದೊಡ್ಡದು. ಮತ್ತೆ ವಿಲಿಯಂ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ತರದ್ದು ಅನ್ಸುತ್ತೆ. ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿದೆ. ಅದಲ್ಲದೆ ರಾಜ್ ಬಿ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕೇಳ್ತಾ ಇರ್ತೀರಾ, ಮಲಯಾಳಂ ಅಲ್ಲಿ ಬಂದಾಗ ಮತ್ತೆ ತೆಲುಗುಲ್ ಬಂದಾಗ ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು, ನಮ್ಮ ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಪೈರಸಿನ ಕಟ್ ಮಾಡಿ ಎಲ್ಲಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕೆಂತಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಉಳಿತಾನೆ, ದುಡ್ಡು ಬರುತ್ತೆ, ಇನ್ನೂ ಒಂದಷ್ಟು ಹೊಸ ನಿರ್ದೇಶಕರುಗಳಿಗೆ, ಹೊಸ ಟ್ಯಾಲೆಂಟ್ಸ್ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲ ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗ್ಲಿ, ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ. ಈ ಸಿನಿಮಾನು ಖಂಡಿತವಾಗ್ಲು ಅವರು ಸುದೀಪ್ ಸರ್ ಹೇಳ್ದಂಗೆ ಖಂಡಿತ ದೊಡ್ಡ ಹಿಟ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ರವಿ, ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್. ಹತ್ರವಾದ ಸಿನಿಮಾ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಇವು ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಂಪ್ರೆಸಿವ್ ಆಗಿದೆ. ಸೊ 6th ಎಲ್ಲರೂ ನಮಸ್ಕಾರ. ರಕ್ಕಸಪುರದೋಳ್ is my second Kannada film. Ravi sir, thank you so much for the opportunity. ತುಂಬ ಖುಷಿ ಆಗ್ತಿದೆ ಬಿಕಾಸ್
ಒಂದು ಸರಳ ಪ್ರೇಮ ಕಥೆ ಶೂಟಿಂಗ್ ಟೈಮಲ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ನೆಕ್ಸ್ಟ್ ಫಿಲಮ್ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೆ ಆ್ಯಂಡ್ ಇಟ್ ಜಸ್ಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ Ravi sir, thank you so much for the opportunity. And William sir, Vikrant Rona nodide ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾರಿದು ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಆಮೇಲೆ ಒಂದು ಸರಳ ಪ್ರೇಮ ಕಥೆ ಟೈಮಲ್ಲಿ ಸುನಿ ಸರ್ ನಿಮ್ಮ ಬಗ್ಗೆ ಹೇಳಿದರು. ಆವಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ವಿಲಿಯಂ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಅಗೇನ್ ಇಟ್ ಹ್ಯಾಪನ್. Wonderful work and it was lovely working with you. Thank you so much. And Archana, usually my first film I had another actress along with me and even in this film, but we became really good friends. So ellaru heltaralla heroines can't be friends alla, but I think we'll break them alla. So yeah, it's a very ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಒಂದು ಬಬ್ಲಿ ವೆರಿ ವೆರಿ ಲೌಡ್ ಕ್ಯಾರೆಕ್ಟರ್ ಇತ್ತು, ಬಟ್ ಇದರಲ್ಲಿ ತುಂಬ ಸಾಫ್ಟ್ ಆ್ಯಂಡ್ ಸಟಲ್ ರೋಲ್. ಐ ಹೋಪ್ ಯು ಲೈಕ್ ದಿಸ್ ಕ್ಯಾರೆಕ್ಟರ್. Feb 6th ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಒಂದೇ ಒಂದು ವರ್ಕ್ ಆಗಿದೆ, ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು, ರಾಜ್ ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು. ಮೂರನೇದು, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ವರ್ಕ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ? ಸುದೀಪ್ ಸರ್. ಆಕ್ಚುಲಿ ನಾನು ಒಂದು ಸಲ ಪ್ರೇಮ ಕಥೆ ಟೈಮಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ, ಬಟ್ ಐ ಥಿಂಕ್ ಐ ಕಮ್ ಅ ಲಿಟಲ್ ಬಿಟ್ ಅಲ್ವಾ ನೋಡಿ, ಟ್ರೈಲರ್ ಲಾಂಚ್ ಬಂದಿದ್ದಾರೆ. ಇನ್ನು ಮುಂದಿನ ಹೆಜ್ಜೆ ಅವ್ರ ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ರಕ್ಕಸಪುರದವಳು ತುಂಬ ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ ಆ್ಯಂಡ್ ಅದು ರಿಲೀಸ್ ಆಗ್ತಿದೆ ಆ್ಯಂಡ್ ರಿಲೀಸ್ಗೆ ಹತ್ರ ಬರ್ತಿದೆ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಅದರಲ್ಲೂ ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು ನನಗೆ ಇನ್ನೂ ಖುಷಿ. ರವಿ ವರ್ಮಾ ಸರ್ ಸ್ಟಂಟ್ ಆ್ಯಕ್ಷನ್ ಡೈರೆಕ್ಟರ್ ಆಗಿ ತುಂಬ ಹೆಸರುಗಳು ಮಾಡಿದ್ದಾರೆ ಆ್ಯಂಡ್ ಮೊದಲನೇ ಪ್ರೊಡಕ್ಷನಲ್ಲಿ ಆ್ಯಕ್ಷನ್ ಅಲ್ಲದೆ ಒಳ್ಳೆ ಕಥೆನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತು. ಆ್ಯಂಡ್ ಪ್ರೇಮ್ ಸರ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋದು ಅವ್ರಿಗೆ ಗೊತ್ತು. ಆ್ಯಂಡ್ ವಿಲಿಯಂ ಡೇವಿಡ್ ಸರ್ ಸಿನಿಮಾಟೋಗ್ರಫಿ ಗೊತ್ತು. ಅರ್ಜುನ್ ಜನ್ಯ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಆ್ಯಕ್ಟಿಂಗ್ ಗೊತ್ತು. ನಮ್ಮ ಡೈರೆಕ್ಟರ್ಗೆ ಕತೆ ಗೊತ್ತು. ಇವರೆಲ್ಲ ಸೇರಿ ನನ್ನನ್ನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲದೆ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೋ ಆ್ಯಕ್ಟರ್ಸ್ ಸ್ವಾತಿಷ್ಠ, ಅನಿ, ಗೊಂಬೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ Feb 6th ಸಿಗೋಣ. ಅನುಪಮ ಮ್ಯಾಮ್, ನೀವು ನನಗೆ ತುಂಬ ಇಷ್ಟ. ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ. ನಿಮ್ಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಅರ್ಚನಾ ಅವರೇ. ರಕ್ಕಸ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಕ್ಕಸಪುರದವಳು ಸಿನಿಮಾ, ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದರೆ, ಫಸ್ಟ್ ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ, ನಾನು ಇದು ಪ್ರಸ್ತುತ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಗೆ ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ ಅವನು. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದ್ದೆ. ಅದು ಡೆವಲಪ್ ಮಾಡ್ತಾ ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟಲ್ಲಿ ಅವ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮದು ರುಸ್ತುಮಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿ ಆಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ತಾ ಇರೋ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು. ಸರಿ ಯಾರಿಗೆ ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾದ್ರೆ ಒಂದ್ಸ ಅವನೇ ಸಡನ್ ಆಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ. ನನಗೆ ಶಾಕ್ ಆಯಿತು, ಏನೋ ನಿಜವಾಗ್ಲೂ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ. ಹೌದು, ಯಾಕಂದ್ರೆ ಅದಕ್ಕೆ ಮುಂಚೆ ಅವ್ರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದೇ ಅಂತ ಒಂದು ಜಾನರಲ್ಲೇ ಸಿನಿಮಾ ಮಾಡ್ತಾ ಇದ್ರು. ಸರಿ ರವಿ ನಿನ್ನ ಸಿನಿಮಾ ಹೆಂಗೆ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜ ಏನೋ ನನಗೆ ಗೊತ್ತಿಲ್ಲ ಅಂತಂದೆ. ಅಲ್ಲಿಂದನೇ ನನಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ
ರಾಜ್ ಸರ್ ಫಸ್ಟ್ ಫೋನಲ್ಲಿ ಮಾತಾಡ್ತಾ ಇಲ್ಲ ಮಾಸ್ಟರ್ ನಾನು ಕೇಳಿದೆ ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿ ಈ ಸಿನಿಮಾ ಮಾಡ್ತೀರಂದ್ರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದಿರಿ ಅದರಿಂದ ತುಂಬ ಜನರ ಕೆಲಸ ಇದೆ. ಇಲ್ಲಿ ಯಾವ ರವಿ ಅವ್ರ ಮುಂದೆ ಅಲ್ಲ ಅಥವಾ ರವಿ ಸರಂಗದ್ದು ಅಲ್ಲ, ಬಟ್ ಅದರಿಂದ ಕೆಲಸ ಮಾಡಿದಂಥ ಕಾಣದ ಕೈಗಳು ತುಂಬಾ ಜನ ಇದ್ದಾರೆ. ಅದು ಒಬ್ಬೊಬ್ರದ್ದು ಹೆಸರು, ನಾನು ಒಬ್ಬರ ಹೆಸರು ಹೇಳಕ್ ಹೋದ್ರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಡೈರೆಕ್ಷನ್ ಟೀಮ್ ಇಂದ ಹಿಡಿದು, ನನ್ನ ಪ್ರೊಡಕ್ಷನ್ ಟೀಮ್ ಇಂದ ಹಿಡಿದು, ಸೆಟ್ ಬಾಯ್ ಇಂದ ಹಿಡಿದು, ನಮ್ಮ ಲೈಟ್ ಮ್ಯಾನ್ಸ್ ಗಳಿಂದ ಹಿಡಿದು, ನನ್ನ ಸ್ಟಂಟ್ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು, ನಮ್ಮ ಕ್ಯಾಶರ್ಗಳಿರ್ಬೋದು, ನನ್ನ ಮ್ಯಾನೇಜರ್ಗಳಿರ್ಬೋದು, ಎಲ್ಲ ಪ್ರತಿಯೊಬ್ರು, ನನ್ನ ಮಂಜು ಇರ್ಬೋದು, EP ಎಲ್ಲರೂ ತುಂಬಾ ತುಂಬಾ ಅಂದ್ರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದಿಲ್ಲ ಅಥವಾ ಕಾಸು ಬಂದು ಕೆಲಸ ಮಾಡಿಲ್ಲ. ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನ್ ಹೇಳಿದ್ರು, ಆ ಒಂದು ಪ್ರೀತಿ ರವಿವರ್ಮನ್ ಮೇಲಿರೋ ಒಂದು ಪ್ರೀತಿನೇ ಇವತ್ತಿನ ದಿವಸ ನೀವು ನೋಡಿದಂತ ಟ್ರೈಲರ್, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಏನ್ ಸಂಪಾದನೆ ಮಾಡಿದ್ದೀನೋ ಅದು ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ, ಅದೇ ನನ್ನ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡಿರೋದು. ಸಿನಿಮಾದಲ್ಲಿ ಸಂಪಾದನೆ ಮಾಡಿ ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು, ಸಿನಿಮಾನೇ ಮಾಡಿದ್ದೀನಿ. ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ಚೆನ್ನಾಗಿದ್ರು ಓಕೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದ್ರೂ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋಕೆ ನಾನು ಸಿದ್ಧ. ಅಂಡ್ February 6th ರಿಲೀಸ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ನಾನು ಇನ್ನು ಲೇಟ್ ಆದ್ರೂ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅನ್ನೋರು. ಅವ್ರು ಫಸ್ಟ್ ಫೈಟರ್ ಆಗಿದ್ರು ಮುಂಚೆ, ಅವ್ರ ಮುಖಾಂತರ ನಾನು ಬಂದಿದ್ದು. ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟರ್ ನನ್ನ ಫ್ಯಾಮಿಲಿ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮಂದಿರು, ಮತ್ತೆ ನನ್ನ ಕುಟುಂಬದವರು, ನನ್ನ ವೈಫು, ನನ್ನ ಮಕ್ಕಳು, ಈಗ ಹೊಸದಾಗಿ ಬಂದಂತ ನಮ್ಮ ಹಳೆಯಂದ್ರು ರಜತ್ ಅವ್ರು ಇರ್ಬೋದು, ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ನನ್ನ ಒಂದು ಪ್ರೀತಿಯಿಂದ ಇಲ್ಲಿ ಗಂಟ ನಾನು ಕರ್ಕೊಂಡ್ ಬಂದಿದ್ದಾರೆ. ಅದೇ ಇವತ್ತಿನ ಸೈಡ್ಗೆ ಒಂದು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ವೆಂಕಟ್ ಸರ್ ಮತ್ತೆ ಸುಪ್ರೀತ್ ಅವರು, ಈ KVN ಸಂಸ್ಥೆ ಇಲ್ಲ ಅಂತಂದ್ರೆ ರಕ್ಕಸಪುರದೊಳ್ ಇಲ್ಲ. ಅಂತಂದ್ರೆ ಇವರಿಬ್ರು ಪ್ರತಿಯೊಬ್ಬರು ಅಂದ್ರೆ ನಾವು ಇಷ್ಟು ಜನ ಹೊಸಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ನಿಂತಿ, ಅದೇ ಹೇಳಿದ್ನಲ್ಲ, ಇದರಿಂದ ಕಾಣದ ಕೈಗಳು ತುಂಬಾ ಕೆಲಸ ಮಾಡಿದಾನಲ್ಲ, ಅದರಲ್ಲಿ ತುಂಬಾ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರೇಮ್ ಸರ್ ಮತ್ತೆ ಸುಪ್ರೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವತ್ತಿಗೂ ನಾನು ಮರೆಯಲ್ಲ ಸರ್, ನಿಜ ಹೇಳ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋಂಥ ಒಂದು ಭರವಸೆ ನಾನು ಉಳಿಸ್ಕೊಂತೀನಿ. ಅದೇ ರೀತಿ ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು. ಏನಂತಂದ್ರೆ ನಿಮ್ದು ಮತ್ತೆ ಪ್ರೇಮ್ ಸರ್ನ ರಿಲೇಷನ್ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ ಸರ್. ಇದೇ ರೀತಿ ಪ್ರತಿಯೊಬ್ರು ಹೊಸಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಸರು ನೋಡಿದ್ರೆ ರಕ್ಕಸಪುರದವರು, ಈ ಸಿನಿಮಾ ಆಯ್ಕೆ ಆಗಿದ್ದಂತ ಕ್ಷಣ ಹಾಗೂ ಇದರ ಜರ್ನಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ. ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ, ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ. ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು, ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋಂಥ ಇಂಟೆನ್ಷನ್ ಮಾಡಿದಂಥ ಸಿನಿಮಾ. ಸೊ ಕತೆ ಕೇಳ್ಬೇಕಾದ್ರೆ ನನಗೆ ಖುಷಿ ಆಯ್ತು. ಸೊ ನನಗೆ ಖುಷಿಯಾಗಿ ನಾನು ಅದನ್ನ ಒಪ್ಕೊಂಡೆ. ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ, ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಜೊತೆಗೆ ನಿರ್ಮಾಪಕರು ಕೂಡ, ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಅಂತ. ಅದರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಎಲ್ಲ ನನ್ನ ಕೋ ಆಕ್ಟರ್ಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾ ಎಲಿವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ನಾನು ಯಾವತ್ತೂ ಭಾವಿಸೋದು ಏನಂತ ಹೇಳಿದ್ರೆ, ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ, ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಪ್ರಯತ್ನ ಪಡ್ತೀನಿ. ಅದಕ್ಕೆ ಸೂಫ್ರಮ್ಸು ಕೂಡ ಒಂದು ಎಕ್ಸಾಂಪಲ್. ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ. ಯಾಕಂದ್ರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ, ಹಲವಷ್ಟು ಟ್ಯಾಲೆಂಟ್ಗಳು ಬರುತ್ತೆ.
ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತಹ ಸಿನಿಮಾ. ಡೇವಿಡ್ ವಿಲಿಯಂ ಅವರಿರ್ಬೋದು, ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ, ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು, ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಪ್ರಕಾಶ್ ಅವರ ಎಡಿಟಿಂಗ್ ಇದೆ. ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ. ಬಟ್ ಒಂದು ಮಿಡ್ ಬಜೆಟ್, ಒಂದು ಫ್ಯಾಮಿಲಿ ನೋಡ್ಬೋದಂತ ಒಂದು ಎಂಟರ್ಟೈನರ್. ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ. ಜೊತೆಗೆ ಒಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ, ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ, ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ ಸರ್, ಅಂದ್ರೆ ನಾನು ನಾರ್ಮಲಿ ನಾನು ಆ ರೋಲ್ ಒಪ್ಕೋತಾ ಇರ್ಲಿಲ್ಲೋ ಏನೋ, ಅವ್ನು ತುಂಬಾ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ. ಅವನಿಗೆ ಅವನದೇ ಆದ ಒಂದು ಫ್ಲಾಸ್ ಇದೆ, ಅವನದೇ ಆದ ಕೆಲವು ಒಂದು ಶಾರ್ಟ್ ಕಮಿಂಗ್ಸ್ ಇದೆ, ನ್ಯೂನ್ಯತೆಗಳಿದೆ. ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೋಲ್ ಮಾಡೋದಕ್ಕೆ ಒಪ್ಕೊಂಡೆ. ಸೊ ಹಾಗಾಗಿ ಕಾಕಿ ಹಾಕಿ ಅವನ್ ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತ ಏನೋ ಹೋರಾಟದಲ್ಲಿರುವಂತ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ.